ಸರ್ಕಾರಿ ಶಾಲೆ ಉಳಿಬೇಕು ಬೆಳಿಬೇಕು ಅಂತ ಯಾರು ಕೂಗು ಹಾಕ್ತಾರೋ ಅವರ ಮಕ್ಕಳೆಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಕಲಿತಾ ಇದ್ರು. ಮುಂದೆ ನಮ್ಗೆ ಸಿಗುವಂತದ್ದು ದೈವ. ನಾವು ಪ್ರತಿ ಸಲ ಹೇಳುವಾಗ್ಲೂ ನಾವು ದೈವ ದೇವರು ಅಂತ ಹೇಳುದು. ದೈವ ದೇವರು ಅಂತ ಹೇಳಿದ್ರೆ ಮೊದಲಿಗೆ ದೈವ ನಾಜರುದ್ದೀನ್ ಶಾ, ಪರೇಶ್ ರಾವಲ್, ಅನುಪಮ್ ಖೇರ್, ನಮ್ಮ ಕನ್ನಡದ ಶಂಕರ್ ನಾಗ್, ಇವರೆಲ್ಲರೂ ಕೂಡ ಸಿನಿಮಾದಲ್ಲಿ ಎಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡು ಎಷ್ಟು ಬ್ಯುಸಿ ಇದ್ರು ಕೂಡ ನಾಟಕ ಅಂತ ಹೇಳಿದ ಕೂಡಲೇ ಓಡಿಕೊಂಡು ಬರ್ತಿದ್ರು. ಅದು ರಾತ್ರಿ ನಿದ್ದೆಗೆಟ್ಟೆಲ್ಲ ನಾಟಕ ರಿಹರ್ಸಲ್ಗೆ ಮಾಡಿದ್ದು ಕೂಡ ಉಂಟು. ಶಂಕರ್ ನಾಗ್ ಜೀವನ ಚರಿತ್ರೆ ನೋಡುವಾಗ ಗೊತ್ತಾಗ್ತದೆ. ನಾನು ಹೇಳುದು, ರಂಗಭೂಮಿಯಲ್ಲಿ ಇದ್ದುಕೊಂಡು ಸಿನಿಮಾ ರಂಗಕ್ಕೆ ಹೋಗುದು ಅಸಾಧ್ಯ ಏನು ಅಲ್ಲ, ಖಂಡಿತವಾಗಿ. ಹಾಗಾಗಿ ರಂಗಭೂಮಿ ಕೆಳಗೆ ಸಿನಿಮಾ ಮೇಲೆ ಅನ್ನುವಂಥದ್ದು ಖಂಡಿತವಾಗಿ ಬಹಳಷ್ಟು ಜನರು ಅದನ್ನು ಬ್ಯಾಲೆನ್ಸ್ ಮಾಡಿದವರು ಕೂಡ ಇದೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಸಿನಿಮಾ ರಂಗ ಅಂತ ನೋಡುವಾಗ ಬಹಳಷ್ಟು ಹೊಸ ಹೊಸ ಪರಿಕಲ್ಪನೆಗಳ ಜೊತೆಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ಹಾಗಿರುವಾಗ ಒಂದು ಪ್ರಾದೇಶಿಕವಾದಂತಹ ಯೋಚನೆಗಳನ್ನ ಸಿನಿಮಾದಲ್ಲಿ ಅದು ವರ್ಲ್ಡ್ ವೈಡ್ ಆಗಿ ತೋರಿಸುವಂತಹ ಪ್ರಯತ್ನಗಳು ಬಹಳಷ್ಟು ನಡೀತಾ ಇದೆ. ಉದಾಹರಣೆ ಕಾಂತಾರದಂತಹ ಸಿನಿಮಾ, ಅದರಲ್ಲಿ ಒಂದು ಪದ್ಯ ಬಹಳ ಫೇಮಸ್ ಆಯ್ತು, ವರಾಹ ರೂಪಂ ಅಂತ. ಆ ಪದ್ಯದ ಕರ್ತೃ ನಮ್ಮ ಜೊತೆಗಿದ್ದಾರೆ, ಶಶಿರಾಜ್ ಕಾವೂರ್ ಅವರು. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಸರ್, ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಮಾತನಾಡಬಹುದು ಅಂತ ಆದ್ರೆ, ಈ ಕಾಂತಾರ ಸಿನಿಮಾ ಒಂದು ಬಂತು, ಒಂದು ಪ್ರದೇಶದ ವಿಷಯವನ್ನ ಒಂದು ವರ್ಲ್ಡ್ ವೈಡ್ ಆಗಿ ತೋರಿಸಬಹುದು ಅನ್ನುವಂತ ಒಂದು ವಿಶೇಷವಾದಂತ ಪರಿಕಲ್ಪನೆಯ ಜೊತೆಗೆ, ಅವರಿಗೆ ಆ ಪರಿಕಲ್ಪನೆ ಅಂತ ಗೊತ್ತಿಲ್ಲ, ಆದ್ರೆ ಜನರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಹೀಗಿರುವಾಗ ಪ್ರಾದೇಶಿಕ ವಿಷಯಗಳನ್ನ ನಾವು ಇನ್ನಷ್ಟು ಜಾಸ್ತಿ ಜನರಿಗೆ ತಲುಪಿಸುವುದರಿಂದ ಸಿನಿಮಾದ ಮೂಲಕ ಅದರಲ್ಲಿ ಅದು ಜನರು ಒಪ್ಪಿಕೊಳ್ಳುತ್ತಾರೆ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತದ? ನೋಡಿ, ನನ್ನ ಪ್ರಕಾರ ಸಿನಿಮಾ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅಥವಾ ಕಾದಂಬರಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಯಾವಾಗ ಮನುಷ್ಯ ತನ್ನ ಪರಿಸರ, ತನ್ನ ಮೂಲ, ತನ್ನ ಬೇರನ್ನು ಯಾವಾಗ ಮರೆಯದೆ ಅದನ್ನೇ ಬಿಂಬಿಸ್ತಾ ಹೋಗ್ತಾನೆ, ಆಗ 100ಕ್ಕೆ 100 ಯಶಸ್ಸು ಅವನ ಪಾಲಿಗೆ ಸಿಗ್ತದೆ ಅನ್ನುವಂಥದ್ದು. ಈ ಮೊದಲು ನಾವು ಎಷ್ಟೋ ಉದಾಹರಣೆಗಳನ್ನು ಕೊಡಬಹುದು. ಶಿವರಾಮ್ ಕಾರಂತರಿಂದ ಹಿಡಿದು ಅವರ ಕಾದಂಬರಿಗಳಲ್ಲಿ ನೋಡಿ, ಅವರ ತುಂಬಾ ಪ್ರಸಿದ್ಧವಾದಂತಹ ಕಾದಂಬರಿಗಳು, ಅವರ ಪರಿಸರ, ಅವರು ಸುತ್ತಾಡಿದ ಜಾಗದಲ್ಲಿ ಏನು ಪಾತ್ರಗಳಿವೆ, ಅದೇ ಪಾತ್ರಗಳ ಸುತ್ತ ಹೆಣೆದಂತ ಕಾದಂಬರಿ. ಹಾಗಾಗಿ ನೀವು ಬೇರೆ ಯಕ್ಷಗಾನ ತೆಕೊಂಡ್ರು, ನಾಟಕ ತೆಕೊಂಡ್ರು, ಅದೇ ಮತ್ತೆ ಚರವಿತ ಚರವಾಣ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ರಿಷಬ್ ಶೆಟ್ಟಿ ಅವರು, ಅವರಿಗೆ ನನ್ನ ನೆಲದ, ನನ್ನ ಮಣ್ಣಿನ, ನಮ್ಮದೇ ಸುತ್ತಮುತ್ತದ ಪರಿಸರದ ಕಥೆಗಳನ್ನು ಹೇಳಬೇಕು, ನಮ್ಮವರ ಕಥೆಗಳನ್ನು ಹೇಳಬೇಕು ಅಂತೇಳಿ ಒಂದು ತುಡಿತ ಇತ್ತು. ನನಗನಿಸುತ್ತೆ ಆ ತುಡಿತವೇ ಅವರನ್ನ, ಇದಕ್ಕಿಂತ ಮುಂಚೆ ಕೂಡ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡುವಾಗಲೂ ಕೂಡ ಹಾಗೆ ಅವರು ಓದಿದ ಸರ್ಕಾರಿ ಶಾಲೆ, ಈ ಸರ್ಕಾರಿ ಶಾಲೆಯ ದುರವಸ್ಥೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಸರ್ಕಾರಿ ಶಾಲೆ ಉಳಿಬೇಕು ಬೆಳಿಬೇಕು ಅಂತ ಯಾರು ಕೂಗು ಹಾಕ್ತಾರೋ ಅವರ ಮಕ್ಕಳೆಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಕಲಿತಾ ಇದ್ರು. ಸೊ ಯಾವುದೇ ರೀತಿಯಲ್ಲಿ ನೋಡಿದ್ರು ಕೂಡ ಸರ್ಕಾರಿ ಶಾಲೆಯನ್ನು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರವೇ ಅದಕ್ಕೆ ಕಷ್ಟ ಬಿಡ್ತಾ ಉಂಟು. ನಮ್ಮ ಶಾಲೆಗಳು ಉಳಿಸ್ಬೇಕು ಅಂತೇಳಿ ಸರ್ಕಾರವೇ ಕಷ್ಟ ಬಿಡ್ತಾ ಉಂಟು. ಇಂಥ ಸಂದರ್ಭದಲ್ಲಿ ನಾನು ಕಲಿತ ಶಾಲೆ ಒಂದು ಸರ್ಕಾರಿ ಶಾಲೆ, ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿ ಇದ್ದುಕೊಂಡವರು, ನಮ್ಮ ಶಾಲೆಗಳು ಈ ರೀತಿಯ ದುರವಸ್ಥೆ, ಇದರ ಬಗ್ಗೆ ಒಂದು ಕತೆ ಮಾಡ್ಬೇಕಲ್ಲ, ಅದು ಕೂಡ ಗಡಿನಾಡ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳ ದುರವಸ್ಥೆಯ ಬಗ್ಗೆ ಒಂದು ಮಾಡ್ಬೇಕಲ್ಲ ಅಂತೇಳಿ ಅವರ ಮನಸ್ಸಿಗೆ ಬಂತು. ಅದು ಮಾಡಿದ್ರು ದೊಡ್ಡ ಮಟ್ಟಿನ ಯಶಸ್ಸು ಸಿಕ್ಕಿತ್ತು. ಅದಾದ್ಮೇಲೆ ನಾವು ನಂಬಿಕೊಂಡು ಬಂದಿರುವಂತ ನಮ್ಮ ಆರಾಧನೆ, ನಾವು ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಒಂದು ಕಡೆಯಲ್ಲಿ. ನಾವು ತುಳುವರು, ನಮ್ಗೆ ದೇವರಿಗಿಂತ ಒಂದು ಹೆಜ್ಜೆ ಮುಂದೆ ನಮ್ಗೆ ಸಿಗುವಂತದ್ದು ದೈವ. ನಾವು ಪ್ರತಿ ಸಲ ಹೇಳುವಾಗ್ಲೂ ನಾವು ದೈವ ದೇವರು ಅಂತ ಹೇಳುದು. ದೈವ ದೇವರು ಅಂತ ಹೇಳಿದ್ರೆ ಮೊದಲಿಗೆ ದೈವ. ಈಗ ನಾವು ಕನ್ನಡದಲ್ಲಿ ಗುರು ಹಿರಿಯರು ಅಂತ ಹೇಳ್ತೇವೆ. ಯಾಕೆ ಹಿರಿಯರು ಮತ್ತೆ ಬರೋದು, ಫಸ್ಟ್ ಗುರು ಬರುದು. ಗುರು ನಮ್ಗೇನು ದಾರಿ ತೋರಿಸ್ತಾರೆ, ಗುರಿ ತೋರಿಸ್ತಾರೆ, ಹೋಗ್ಲಿಕ್ಕೆ ಮುಂದೆ ಹೋಗುವಂತೇಳಿ. ಅದರಿಂದ ನಾವು ಸಾಧನೆ ಮಾಡಿಕೊಂಡು ಹೋಗುವಂತ. ಹಾಗಾಗಿ ಗುರು ಹಿರಿಯರು ಹೇಗೆ ಬಂತು ಹಾಗೆ ದೈವ ದೇವರು, ನಮ್ಮ ಮಣ್ಣಿನ ನೆಲದ ದೈವದ ಒಂದು ಕಥೆಯನ್ನು ಮಾಡಬೇಕು ಅಂತ ಹೇಳುವವರ ಮನಸ್ಸಿಗೆ ಬಂದಿತ್ತು. ಅದು ಮಾಡಿದ್ರು, ಅದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಯಿತು. ಅದೇ ರೀತಿಯಲ್ಲಿ ಅವರು ನಂಗೆ ಪದ್ಯ ಬರೆಯುವಾಗಲೂ ಕೂಡ ಹಾಗೆ, ನಾನು ಈಗಾಗಲೇ ಒಂದು 2-3 ಕಡೆಯಲ್ಲಿ ಹೇಳಿದ್ದೆ, ತುಂಬಾ ಅದರ ಬೇರೆ ಬೇರೆ ವರ್ಷನ್ಗಳನ್ನು ನಾನು ಬರೆದು ಕಳಿಸಿದವರಿಗೆ ಒಂಥರ ಇನ್ನೂ ಏನೋ ಬೇಕು ಅನ್ನುವಂಥ ಮನಸ್ಸಲ್ಲಿತ್ತು ಅವರು. ಕೊನೆಗೆ ನಮ್ಮತನ ಬೇಕು, ಅದರಲ್ಲಿ ಸ್ವಲ್ಪ ಕ್ಲಾಸಿಕ್ ಆಗಿರ್ಬೇಕು, ನಮ್ಮ ಪರಂಪರೆ ಬಗ್ಗೆ ಗೊತ್ತಾಗಬೇಕು ಅನ್ನುವಂಥ ಒಂದು ಮಾತು ಬಂತವ್ರು. ಆ ಮಾತು ಬಂದ ಕೂಡ ನನಗೆ ಫಸ್ಟಿಗೆ ನಾನು ಅದೇ ಹೇಳಿದೆ, ನಮ್ಮ ಬೇರು ಎಲ್ಲಿದೆ, ನಮ್ಮ ಬೇರು ಸಂಸ್ಕೃತ.
ಹೌದು ನಮ್ಮ ನಮ್ಮ ಮೂಲ ಸಂಸ್ಕೃತಿ ಇಡೀ ಭಾರತದ ಇದನ್ನ ಹೌದೌದು ಖಂಡಿತ. ನಮ್ಮ ತುಳುನಾಡಿನ ವಿಷಯ ಮಾತ್ರ ಅಲ್ಲ. ದೈವಾರಾಧನೆಗೆ ಸಂಬಂಧಪಟ್ಟಾಗೆ ನಮ್ಮ ತುಳುನಾಡು, ನಮ್ಮ ಒಟ್ಟು ಸಂಸ್ಕೃತಿ ಸಂಸ್ಕಾರ ವಿಷಯ ಬರುವಾಗ ಭಾರತ ದೇಶ ಸಂಸ್ಕಾರ ಎಲ್ಲಿದೆ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತ ಭಾಷೆಯಲ್ಲಿ ಒಂದು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಕೊನೆಯ ಬಾರಿ ಒಂದು ಪ್ರಯತ್ನ ಮಾಡಿದ್ರೆ ಅದು ಒಂದು ವಿಶೇಷವಾಗಿ ಅದು ಅವರಿಗೆ ಅಪೀಲೇಬಲ್ ಆಯ್ತು ಅನ್ನೋ ನನ್ನ ಆ, ಹೇಗಿರುವಾಗ ನೀವು ರಂಗಭೂಮಿಯಲ್ಲಿ ಕೂಡ ಬಹಳಷ್ಟು ತೊಡಗಿಸಿಕೊಂಡವರು. ಈಗ ಮುಂದೆ ಭವಿಷ್ಯ ಏನಾದ್ರು ಕಾಣ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಈಗಿನ ಸಿನಿಮಾ ಅನ್ನುವಂತ ವಿಷಯ ಇರುವಾಗ ರಂಗಭೂಮಿಯ ಬಗ್ಗೆ ಈಗಿನ ಯುವ ಪೀಳಿಗೆಗೆ ಆಸಕ್ತಿಗಳು ತುಂಬಾ ಕಡಿಮೆ ಆಗ್ತಾ ಇದೆ ಅನ್ನುವಂತ ಚರ್ಚೆ ಹೊರಗಡೆ. ಯಾಕಂತ ಹೇಳಿದ್ರೆ ಅದನ್ನ ಸಿನಿಮಾ ರಿಪ್ಲೇಸ್ ಮಾಡಿದೆ ಅಥವಾ ಟಿವಿ ರಿಪ್ಲೇಸ್ ಮಾಡಿದೆ. ಈಗ ಯಾರು ಹೋಗಿ ಥಿಯೇಟರ್ಗಳಲ್ಲಿಯೋ ಅಥವಾ ಹೋಗಿ ಇದು ಟಿಕೆಟ್ ಕೊಟ್ಟು ನಾಟಕಗಳನ್ನ ನೋಡುವುದಿಲ್ಲ ಅನ್ನುವಂಥದ್ದೆಲ್ಲ ಒಂದು ವಾದಗಳು. ಅದರಲ್ಲೂ ಮತ್ತು ಅದರಲ್ಲಿ ಕಲಾವಿದರಾಗಿ ಈಗಿನ ಯೂತ್ ಬರುವುದಿಲ್ಲ, ಬರ್ಲಿಕ್ಕೆ ಆಸಕ್ತಿ ಇಲ್ಲ, ಸಿನಿಮಾಕ್ಕಾದ್ರೆ ಹೋಗ್ತಾರೆ ಅನ್ನುವಂತ ನೀವು ಎರಡೂ ಕ್ಷೇತ್ರಗಳನ್ನ ಹತ್ತಿರದಿಂದ ನೋಡಿದ ಕಾರಣಕ್ಕೋಸ್ಕರ ಏನಾದ್ರು ನಿಮ್ಗೆ ವ್ಯತ್ಯಾಸ ಅಂತ ಕಾಣಿಸ್ತಾ ಇದೆ ಭವಿಷ್ಯ? ನೀವು ಹೇಳಿದ ಮಾತಿಗೆ ಪೂರಕವಾಗಿ ನೋಡಿ, ಒಂದು BV ಕಾರಂತರು ನಾಟಕದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಸಿನಿಮಾದಲ್ಲಿ ನೀವು ಹೇಗಿದ್ದೀರಾ ಅದಕ್ಕಿಂತ ದೊಡ್ಡದಾಗಿ ತೋರಿಸ್ತಾರೆ, ಟಿವಿಯಲ್ಲಿ ನೀವು ಹೇಗಿದ್ದೀರಾ ಅದಕ್ಕಿಂತ ಸಣ್ಣದಾಗಿ ತೋರಿಸ್ತಾರೆ. ಇದರ ಲಿಮಿಟೇಷನ್ ಅದು. ಹೌದೌದು. ನಾಟಕದಲ್ಲಿ ಮಾತ್ರ, ರಂಗಭೂಮಿಯಲ್ಲಿ ಮಾತ್ರ ಹೇಗೆ ಇದ್ದಾನೆ ಒಂದು ಪಾತ್ರ, ಹೇಗೆ ಒಂದು ವ್ಯಕ್ತಿ ಹೇಗಿದ್ದಾರೆ ಹಾಗೇ ಅದನ್ನು ತೋರಿಸುವಂತದ್ದು ವ್ಯವಸ್ಥೆ. ದೊಡ್ಡ ದೊಡ್ಡ ಕಲಾವಿದರು, ನಾನು ಹೆಸರು ಹೇಳ್ತಾ ಹೋದ್ರೆ ಅದು ದೊಡ್ಡ ಲಿಸ್ಟ್ ಉಂಟು. ನಾಜರುದ್ದೀನ್ ಶಾ, ಪರೇಶ್ ರಾವಲ್, ಅನುಪಮ್ ಖೇರ್, ನಮ್ಮ ಕನ್ನಡದ ಶಂಕರ್ ನಾಗ್, ಇವರೆಲ್ಲರೂ ಕೂಡ ಸಿನಿಮಾದಲ್ಲಿ ಎಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡು ಎಷ್ಟು ಬ್ಯುಸಿ ಇದ್ರು ಕೂಡ ನಾಟಕ ಅಂತ ಹೇಳಿದ ಕೂಡಲೇ ಓಡಿಕೊಂಡು ಬರ್ತಿದ್ರು. ಅದು ರಾತ್ರಿ ನಿದ್ದೆಗೆಟ್ಟೆಲ್ಲ ನಾಟಕ ರಿಹರ್ಸಲ್ಗೆ ಮಾಡಿದ್ದು ಕೂಡ ಉಂಟು. ಶಂಕರ್ ನಾಗ್ ಅವರ ಜೀವನ ಚರಿತ್ರೆ ಇದನ್ನು ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಸಿನಿಮಾ ರಂಗದಲ್ಲಿ ಎಷ್ಟೇ ಬ್ಯುಸಿ ಇದ್ರು ಕೂಡ ನಾಟಕಕ್ಕೆ ಅವರು ಮತ್ತೆ ಬರ್ತಾರೆ ಅಂತಂದ್ರೆ ಅದರ ಅರ್ಥ ಏನು? ಅದು ಸೆಳೆತ, ರಂಗಭೂಮಿಯ ಸೆಳೆತ ಹಾಗಿದೆ. ಹಾಗಾಗಿ ಈಗಿನ ಯೋಜನಾಂಗ ಸಿನಿಮಾದತ್ತ ವಾಲ್ತಾ ಉಂಟು, ರಂಗಭೂಮಿ ಹತ್ರ ಇಲ್ಲ ಅನ್ನುವಂಥದ್ದು ನಾನಂತೂ ಒಪ್ಪುದಿಲ್ಲ. ಅಂದ್ರೆ ನನಗೂ ಕೂಡ ತುಂಬಾ ಬೇರೆ ಬೇರೆ ಆಫರ್ಗಳು ಬಂದಿತ್ತು, ಆದ್ರೆ ನಾವು ನಮ್ಮ ಪ್ರೊಫೆಷನ್ ನಡುವೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ರಂಗಭೂಮಿಯನ್ನು ನಾವು ಬಿಡುದೇ ಇಲ್ಲ, ಯಾವ ಕಾರಣಕ್ಕೂ ಬಿಡುದಿಲ್ಲ, ಯಾಕಂದ್ರೆ ಅದರ ಸೆಳೆತ ಆ ರೀತಿ. ಈಗ ಅಂದ್ರೆ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಈಗ ಮಂಗಳೂರಿನಲ್ಲಿ ಎಸ್ಪೆಷಲಿ ನಾವು ಹೇಳೋದಾದ್ರೆ ಈಗ ಪ್ರೊಫೆಷನಲ್ ರಂಗ ತಂಡಗಳು ಅಂತ ನಮ್ಗೆ ಈ ಅಂದ್ರೆ ಈಗ ನಮ್ಮ ನಾಟಕಗಳ ತುಳು ನಾಟಕಗಳು ಮಾತ್ರ ಕಾಣ್ತದೆ. ಈ ನಾವು ನಿನಾಸಂ ಅಂತ ಹೇಳುವಾಗ, ರಂಗಾಯಣ ಅಂತ ಹೇಳುವಾಗ ನಾವು ಅಲ್ಲಿಯ ಒಂದು ಕಲ್ಪನೆ ನಮಗೆ ಬರ್ತದೆ. ಮಂಗಳೂರಿನಲ್ಲಿ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ರಂಗಾಯಣ ಬರೋದಕ್ಕಿಂತ ಮುಂಚೆ ನಿನಾಸಂ ಇತ್ತು. ನಿನಾಸಂ ನಂತರ ರಂಗಾಯಣ ಬಂತು. ಇಲ್ಲಿ ರಂಗಾಯಣ ಮಾಡಬೇಕು ಅನ್ನುವಂತ ಕೂಗು ಕೇಳಿ ಬಂತು. ಆಗ ಕರಾವಳಿಗೆ ರಂಗಾಯಣ ಮಾಡಬೇಕು ಅನ್ನುವಂತ ಕಲ್ಪನೆ ಬಂದಾಗ ಕಳೆದ ಸಾರಿ ಅದೊಂದು ಕಾರ್ಕಳಕ್ಕೆ ಕೊಟ್ಟಿದ್ರು. ಕಾರ್ಕಳದಲ್ಲಿ ಈಗ ರಂಗಾಯಣ, ಯಕ್ಷರಂಗಾಯಣ ಅಂತ ಹೇಳಿ ನಾವು ಯಕ್ಷಗಾನ ಮತ್ತೆ ರಂಗಭೂಮಿಯನ್ನು ಒಟ್ಟಿಗೆ ಸೇರಿಸಿದಂತ ಒಂದು ಕಲ್ಪನೆ. ಅದಕ್ಕೆ ಮೊದಲ ನಿರ್ದೇಶಕರಾಗಿ ಈ ನಾಡಿನ ಒಳ್ಳೆ ಹಿರಿಯ ರಂಗ ನಿರ್ದೇಶಕರಾಗಿರುವಂತಹ ಜೀವನ್ ರಾಮ್ ಸುಳ್ಳಿ ಅವರು ಅದರ ರಂಗ ನಿರ್ದೇಶಕರಾಗಿ ಬಂದರು. ಯಕ್ಷರಂಗಾಯಣದ ಕಾರ್ಕಳದ ಕೆಲಸಗಳು ನಿರಂತರವಾಗಿ ಸಾಗ್ತವೆ. ಹಾಗಾಗಿ ಕೇವಲ ಅದು ನೀನಾಸಂ ಮತ್ತೆ ಅಲ್ಲಿನ ರಂಗಾಯಣಕ್ಕೆ ಮಾತ್ರ ಸೀಮಿತ ಅಲ್ಲ, ಇಲ್ಲಿ ವೃತ್ತಿಪರ ರಂಗ ತಂಡವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಂತೇಳಿ ಇಲ್ಲಿ ಮಂಗಳೂರು ಮತ್ತೆ ಉಡುಪಿ ವಿಭಾಗದಲ್ಲಿ ನಿಮಗೆ ತುಳುನಾಟಕ ತಂಡಗಳು ವೃತ್ತಿಪರ ಆಗಿ ಉಂಟು. ಬೇರೆ ಕನ್ನಡ ನಾಟಕಗಳು ಅದಂತೆ ಆಧುನಿಕ ಮತ್ತೆ ನವ್ಯ ರಂಗಭೂಮಿಯನ್ನು ನಾನು ಹೋಲಿಕೆ ಮಾಡುವಂತಾದ್ರೆ ವೃತ್ತಿಪರ ತಂಡಗಳು ಇಲ್ಲ, ಹವ್ಯಾಸಿ ತಂಡಗಳು ಇವೆ. ಯಾಕೆಂತ ಹೇಳಿದ್ರೆ ಅದು ನೋಡಿ, ಬೇರೆ ಬೇರೆ ಕೆಲಸದಲ್ಲಿ ಇರ್ತದೆ, ಬೇರೆ ಬೇರೆ ಅವರು ಅವರದೇ ಆದಂತಹ ಬದುಕಿನ ಜಂಜಾಟಗಳಲ್ಲಿ ಇರ್ತಾರೆ. ಅವರು ಅವರ ಮನತೃಪ್ತಿಗೆ ಮತ್ತೆ ಈ ನವ್ಯ ರಂಗಭೂಮಿಯ ಸೆಳೆತಕ್ಕೆ ಬಂದು ನಾಟಕ ಮಾಡುದು. ಈ ಉಡುಪಿಯಲ್ಲಿ ರಂಗಭೂಮಿ ಇದೆ. ರಂಗಭೂಮಿ ನಿರಂತರ 52 ವರ್ಷಗಳಿಂದ ನಾಟಕಗಳನ್ನು ಮಾಡ್ತಾ ಉಂಟು, ಸ್ಪರ್ಧೆಗಳನ್ನು ಮಾಡ್ತಾ ಉಂಟು. ಮಂಗಳೂರಿನಲ್ಲಿ ನಮ್ಮ ರಂಗಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ಉಂಟು, ಆಮೇಲೆ ಅರಹೊಳೆ ಪ್ರತಿಷ್ಠಾನ ಉಂಟು, ಮತ್ತೆ ಆಯನ ನಾಟಕ ತಂಡ ಉಂಟು, ಆಮೇಲೆ ಈಗ ಕಲಾಬಿ ಅನ್ನುವಂತ ಹೊಸ ತಂಡ ಹುಟ್ಕೊಂಡಿದೆ, ಜರ್ನಿ ಥಿಯೇಟರ್ ಅನ್ನುವಂತ ಇದುಂಟು. ಈ ರಂಗ ತಂಡಗಳು ಬೇಕಾದಷ್ಟಿವೆ. ಆದ್ರೆ ಒಂದು ರೀತಿಯಲ್ಲಿ ಹವ್ಯಾಸಿ ತಂಡಗಳಾಗಿ. ಅಲ್ಲಿ ನೀವು ಉಡುಪಿಗೆ ಆಚೆ ಹೋದ್ರೆ ಸುಮನಸ ಕೊಡವರು ಉಂಟು, ನವಸುಮ ರಂಗಮಂಚ ಉಂಟು, ವನಸುಮ ವೇದಿಕೆ ಉಂಟು. ಹಾಗೆ ಬೇರೆ ಬೇರೆ ಅಂದ್ರೆ ರಂಗಭೂಮಿಯಿಂದ ಅದು ಬೇರೆ ಬೇರೆ ಮಗ್ಗುಲ್ಗಳಾಗಿ ಹೋದ ತಂಡಗಳು ಬೇಕಾದಷ್ಟಿವೆ. ಈಗ ನಮ್ಮಲ್ಲಿ ನೀವು ಗಮನಿಸುವುದಾದ್ರೆ ಈ ತುಳು ನಾಟಕಗಳು ಅಥವಾ ಈಗ ವೃತ್ತಿಪರ ನಾಟಕಗಳು ಅಂತ ಕರಿತೇವೆ, ಸ್ವಲ್ಪ ಅಡ್ವಾನ್ಸ್ ಆಗಿ ಬಹಳಷ್ಟು ಟೆಕ್ನಾಲಜಿಗಳನ್ನೆಲ್ಲ ಬಳಸುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಈಗ ಶಿವದೂತಿಗಳಿಗೆ ಅಂತಹ ನಾಟಕಗಳೆಲ್ಲ ಇರ್ಬೋದು,
ಅಥವಾ ಇತ್ತೀಚೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಹೊರಿಪುದಪ್ಪೆ ಜಲದುರ್ಗ ಅನ್ನುವಂತ ಒಂದು ಹೊಸ ನೀವು ಹೇಳಿದಾಗ ಫುಲ್ LED ಸ್ಕ್ರೀನ್ ಬಳಸಿಯೇ ಮಾಡ್ತಾವೆ. ಹೌದು, ಈ ಪ್ರಯೋಗಗಳಿಂದಾಗಿ ಒಂದು ಪ್ರೊಫೆಷನಲಿಸಮ್ ಅಂತಂದ್ರೆ ಈಗ ಕೆಲವು ಏನಾಗ್ತದೆ ಅಂತ ಹೇಳಿದ್ರೆ ರಂಗತಂತ್ರಗಳು ಅಂತ ನಾವು ಅಂದ್ರೆ ಹಿಂದಿನ ಕಾಲದಿಂದ ಬಂದಂತ ಕೆಲವು ಅಂದ್ರೆ ಇದು ವೇದಿಕೆ ಎಷ್ಟಿರ್ಬೇಕು, ಪರದೆ ನಾಟಕಗಳು, ಪರದೆ ಅನ್ನೋದಕ್ಕಿಂತಲೂ ಕೂಡ ಒಂದು ಏನ್ ಹೇಳ್ತಾರೆ ಅದಕ್ಕೆ ಈಗ ಕೆಲವು ಸೆಟ್ಟಿಂಗ್ಗಳನ್ನ ಅದೇ ರೀತಿಯಾಗಿ ಮಾಡ್ಬೇಕು ಅಂತ ಒಂದು ಪದ್ಧತಿಗಳೆಲ್ಲ ಇದ್ದ ಕಾಲಕ್ಕೆ ಆ ಏನು ವ್ಯವಸ್ಥೆಗಳು ಈ ಟೆಕ್ನಾಲಜಿ ಅದನ್ನ ರಿಪ್ಲೇಸ್ ಮಾಡುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ? ಅಂದ್ರೆ ಮುಂದೆ ಅದರಲ್ಲಿ ದೊಡ್ಡ ವಿಶೇಷ ಏನಿಲ್ಲ ನೋಡಿ. ರಂಗಭೂಮಿ ಅಂತ ಹೇಳಿದ್ರೆ ಹೊಸ ಸಾಧ್ಯತೆಗಳನ್ನ ಕಂಡು ಹುಡುಕ್ತಾ ಹೋಗ್ಬೇಕು. ವಿವೇಕಾನಂದ ಹತ್ರ ಅದರಲ್ಲಿ ತುಂಬಾ ಪ್ರಯೋಗಗಳನ್ನು ಮಾಡಿದ್ದಾರೆ. ಅಂತ ಪ್ರಯೋಗಗಳು ಒಮ್ಮೆಗೆ ನಮ್ಗೆ ಇದು ಜನರಲಿ ಅಕ್ಸೆಪ್ಟೇಬಲ್, ಇದನ್ನೆಲ್ಲರೂ ಒಪ್ತಾರ ಇಲ್ವಾ ಅನ್ನುವಂತ ಪ್ರಶ್ನೆ ಹೇಳುವುದು ಸಹಜ. ಆ ನಂತರ ಅದು ತುಂಬಾ ಜನರಿಗೆ ಮಾಸ್ ಆಗಿ ಅದು ರೀಚ್ ಆಗುದು ಅಂತ ಆದ್ರೆ ಅದು ಖಂಡಿತವಾಗಿ ಅಕ್ಸೆಪ್ಟೇಬಲ್. ಅಂದ್ರೆ ಹಿಂದೆ ಬಂದ ಪದ್ಧತಿಯನ್ನ ಬಿಟ್ಟು ನಾವು ಒಂದು ಸ್ವಲ್ಪ ಮುಂದೆ ಬಂದು ನಾವು ಅದನ್ನ ಮಾಡ್ತೇವೆ ಅನ್ನೋದು ಕೂಡ ಅಕ್ಸೆಪ್ಟೇಬಲ್ ಅಂತ ನೀವು ಅಲ್ಲ? ಅದೇ ಈಗ ಜನರು ಹೇಗೆ ಅದನ್ನ ರಿಸೀವ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿ ನಮ್ಮ ಒಟ್ಟು ಉದ್ದೇಶ ಇರುವಂತ ಜನರಿಗೆ ಒಂದು ವಿಷಯವನ್ನು ತಲುಪಿಸುವಂತದ್ದು. ಅಂದ್ರೆ ರಂಗಭೂಮಿ ಅಷ್ಟು ಪರಿಣಾಮಕಾರಿ ಮಾಧ್ಯಮ ಒಂದು ವಿಷಯವನ್ನು ಜನರಿಗೆ ತಲುಪಿಸಲಿಕ್ಕೆ ಬೇರೆ ಯಾವುದಿಲ್ಲ ಅನ್ನೋದು ನನ್ನ ನಂಬಿಕೆ. ಹೌದು, ಖಂಡಿತವಾಗಿ ಇದು ಒಂದು ಸಂಗತಿ ಆದ್ರೂ ಕೂಡ ಇದನ್ನು ಮುಂದುವರೆದು ಈಗ ಯೂತ್ ನನ್ನಂಥವರಿಗೆ ನಾವು ಕಲಿಬೇಕು, ರಂಗಭೂಮಿಯನ್ನು ಕಲಿಬೇಕು ಅನ್ನುವವರಿಗೆ ಅವಕಾಶಗಳು ಹೇಗಿದೆ ಈಗ ಪ್ರಸ್ತುತ? ಬೇಕಾದಷ್ಟು ರಂಗಭೂಮಿ ಬಹಳ ಮುಖ್ಯವಾಗಿ ಉಡುಪಿ ಮತ್ತೆ ಮಂಗಳೂರಿನಲ್ಲಿ ನಾನು ಹೇಳುದು ಅಂತಾದ್ರೆ ನನ್ನ ಅನುಭವದಲ್ಲಿ ಹೊಸ ನಾಟಕ ತಂಡಗಳು ಹೊಸ ಪ್ರಯೋಗಗಳನ್ನ ಮಾಡ್ತಾ ಇವೆ. ಹೊಸ ಯೋಜನೆಗಳನ್ನು ಹಾಕೊಂಡು ಹೊಸ ನಾಟಕಗಳನ್ನು ಸಿದ್ಧತೆ ಮಾಡ್ತಾ ಇವೆ. ಹಾಗಾಗಿ ಹೊಸ ಜನರೇಷನ್ ಈಗ ನಿಮ್ಮನ್ನು ಸೇರಿಸಿದಂತೆ ನಾನು ಎಲ್ರಿಗೂ ಆಹ್ವಾನ ಕೊಡ್ತಾ ಇದ್ದೇನೆ. ನಮ್ಮ ಹೊಸ ರಂಗ ನಾಟಕಕ್ಕೆ ಸಿದ್ಧತೆ ಮಾಡುವಾಗ ಇವುಗಳು ಬಂದ್ರೆ ಖಂಡಿತವಾಗಿ ಒಟ್ಟಿಗೆ ಸೇರಿಕೊಂಡು ಒಂದು ಒಳ್ಳೆ ನಾಟಕ ಪ್ರೊಡಕ್ಷನ್ ಮಾಡಬೇಕು. ಹೊಸ ಜನರೇಷನ್ ದಯವಿಟ್ಟು ರಂಗಭೂಮಿ ಹತ್ರ ಬನ್ನಿ ಅನ್ನುವಂಥದ್ದು ನನ್ನ ಆಹ್ವಾನ. ಖಂಡಿತವಾಗಿ ಸರ್, ಅದೊಂದು ದೊಡ್ಡ ಪ್ರಯತ್ನವನ್ನ ನಮ್ಮ ಇನ್ನು ಮುಂದಿನ ಯುವತಿಗೆ ರಂಗಭೂಮಿಯ ಬಗ್ಗೆ ಸಿನಿಮಾಕ್ಕಿಂತ ಹೊರತಾದಂತಹ ಒಂದು ದೊಡ್ಡ ಕಲಾ ಮಾಧ್ಯಮ ಅನ್ನುವಂಥದ್ದು ಇದೆ ಜನರಿಗೆ ಅನ್ನುವಂಥದ್ದು ತಿಳಿಬೇಕಾದಂತ ದೊಡ್ಡ ಅವಶ್ಯಕತೆ ಇದೆ. ನಾವು ಸಿನಿಮಾ ರಂಗಕ್ಕೆ ಹೋದವರಲ್ಲ, ನಾವು ನಮ್ಮಷ್ಟಕ್ಕೆ ರಂಗಭೂಮಿಯಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮ ಪರಿಮಿತಿಯಲ್ಲಿ ನಮ್ಮ ಲಿಮಿಟ್ ಅಲ್ಲಿ ನಾವು ಪದ್ಯ ಎಲ್ಲ ಬರಿತಾ ಇದ್ದೇವೆ. ನಾವು 15 ವರ್ಷದ ಹಿಂದೆ ಬರ್ತಂತ ಒಂದು ಹಾಡಿನ ಒಂದು ರೈಟ್ಸ್ ತಕೊಳ್ಳಿಕ್ಕೆ ಅಂತೇಳಿ ರಿಷಬ್ ಶೆಟ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಫುಲ್ ಫ್ಲೆಜ್ಡ್ ಪಿಕ್ಚರ್ ಮಾಡೋರು. ಸೊ ಅವ್ರು ಬಂದು ನಮ್ಮ ರೈಟ್ಸ್ ಕೇಳುವಾಗ ನಮ್ಮ ನಾಟಕದ ಆಸಕ್ತಿ ಗೊತ್ತಾಗಿ ನೀವೊಂದು ಪಾತ್ರ ಮಾಡಿ ಅಂತೇಳಿ ನಂಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈವನ್ ನಂಗೆ ಕಾಂತಾರ 2 ಅಲ್ಲಿ ನಂಗೆ ಒಂದು ಪಾತ್ರ ಮಾಡಿ ಅಂತ ಹೇಳಿದ್ರು. ನಮ್ಗೆ ಅನಿವಾರ್ಯ ಕಾರಣಗಳಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾನು ಹೇಳುದು ರಂಗಭೂಮಿಯಲ್ಲಿ ಇದ್ದುಕೊಂಡು ಸಿನಿಮಾ ರಂಗಕ್ಕೆ ಹೋಗುದು ಅಸಾಧ್ಯ ಏನು ಅಲ್ಲ, ಖಂಡಿತವಾಗಿ ಹೋಗುದು. ಹಾಗಾಗಿ ರಂಗಭೂಮಿ ಕೆಳಗೆ ಸಿನಿಮಾ ಮೇಲೆ ಅನ್ನುವಂಥದ್ದು ಖಂಡಿತವಾಗಿ ಬಹಳಷ್ಟು ಜನ ಅದನ್ನ ಬ್ಯಾಲೆನ್ಸ್ ಮಾಡಿದವರು ಕೂಡ ಇದೆ. ಶಂಕರ್ ನಾಗ್ ಅವರ ಉದಾಹರಣೆಯನ್ನು ಹೇಳುವಾಗ ರಂಗಶಂಕರವನ್ನ ಶುರು ಮಾಡಿದ್ರು, ಅಥವಾ ಮಂಡ್ಯ ರಮೇಶ್ ಅವರು ಪ್ರಸ್ತುತ ನೋಡಿದ್ರೆ ಪ್ರಕಾಶ್ ಬೆಳವಾಡಿ ಅವರು ಸಿನಿಮಾ ರಂಗ ಮತ್ತು ರಂಗಭೂಮಿ ಬ್ಯಾಲೆನ್ಸ್ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರಂಗಭೂಮಿಯಲ್ಲಿ ಕೂಡ ದೊಡ್ಡ ಮಟ್ಟದ ಪ್ರಯತ್ನಗಳನ್ನ ಬರುವಾದಂತ ನಾಟಕಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದು ಬಹಳಷ್ಟು ವಿಷಯಗಳನ್ನ ನಮ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ರಿ. ನಿಮಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಮುಂದೆ ಇನ್ನೊಬ್ಬ ಅತಿಥಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.